ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಂಜುಳಾ ಆರ್ಯನ್ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಕ್ ಬ್ಲೌಸ್ ನ ಸ್ಟಿಚಿಂಗ್ ನ ತೋರಿಸ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಕಟಿಂಗ್ ನ ಅಪ್ಲೋಡ್ ಮಾಡಿದ್ದೆ. ಕಮೆಂಟ್ ಅಲ್ಲಿ ನನಗೆ ಅದೇ ಬ್ಲೌಸ್ ನ ಸ್ಟಿಚ್ ಮಾಡಿ ತೋರಿಸಿ ಅಂತ ಕಮೆಂಟ್ ಮಾಡಿದ್ರು. ಬನ್ನಿ ಈಗ ಬ್ಲೌಸ್ ನ ಯಾವ ರೀತಿ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದೀನಿ. ಇದು ಬ್ಯಾಕ್ ಶೇಪ್ ಈ ರೀತಿ ವರ್ಕ್ ಮಾಡಿದ್ದಾರೆ. ಇದೇನು ವರ್ಕ್ ಆಗಿದೆಯೋ ಒಳಗಡೆ ಒಂದು ಅರ್ಧ ಇಂಚ್ ಗ್ಯಾಪ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡ್ ಬನ್ನಿ. ರೌಂಡ್ ಈ ತರ ಈ ರೀತಿ ಅರ್ಧ ಇಂಚ್ ಗ್ಯಾಪಲ್ಲಿ ಮಾರ್ಕ್ ಮಾಡಿ. ಮಾರ್ಕ್ ಮಾಡಬೇಕಾದ್ರೆ ನೀಟಾಗಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಾರ್ಕ್ ಮಾಡಿದಾದ್ಮೇಲೆ ನಾವೇನು ಮಾರ್ಕ್ ಮಾಡಿದ್ದೀವಿ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ ಇದರಲ್ಲಿ ನಾವು ಯಾವ ಶೇಪ್ನು ಕಟಿಂಗ್ ಮಾಡ್ಕೊಂಡಿರಲ್ಲ. ಇದನ್ನು ಈ ರೀತಿ ಇಟ್ಕೊಂಡು ಸಮವಾಗಿ ನೋಡಿ, ಇದು ಈ ಮೂಲೆ ಈ ಮೂಲೆ ಈ ಮೂಲೆ ಇದೆಲ್ಲ ನಮಗೆ ಸಮವಾಗಿರಬೇಕು. ಆ ರೀತಿ ಎರಡು ಕಡೆ ನೋಡ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಬ್ಯಾಕಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫ್ರಂಟ್ ಬ್ಯಾಕು ಎರಡೂ ಒಂದೇ ನೆಕ್ ಬಿಡ್ತಿರುತ್ತೆ. ನೋಡಿ ನಾನು ನೆಕ್ ಬಿಡ್ತನೆ 1 ಮುಕ್ಕಾಲು ತಗೊಂಡಿದ್ದೆ. ನೋಡಿ ಇಲ್ಲಿಗೆ 1 ಮುಕ್ಕಾಲು ಇದೆ. ಆದಮೇಲೆ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡಿದಾಗ ನೋಡಿ 3.5 ಇಂಚಸ್ ಬರ್ತಾ ಇದೆ. ನೋಡಿ ಈ 3.5 ಇಂಚಸ್ ಇಲ್ಲಿಗೆ ನ್ಯಾಶ್ ಮಾಡ್ಕೊಂಡಿದ್ದೀನಿ. ನೋಡಿ ಇದಾದ್ಮೇಲೆ ಇಲ್ಲೇನು ಫೋಲ್ಡಿಂಗ್ ಆಗಿದೆಯಾ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫೋಲ್ಡ್ ಮಾಡಿದ್ದೆ ನಾನು ಫಸ್ಟೇ. ನೋಡಿ ಇಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಇದಾದ್ಮೇಲೆ ಇದೇನು ಫೋಲ್ಡ್ ಆಗಿದೆ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಈ ಥರ ಈ ಥರ ಮಾರ್ಕ್ ಮಾಡಿ. ಇದು ಸೆಂಟ್ರಲ್ ಒಂದು ಮಾರ್ಕ್ ಮಾಡಿದ್ದಾದ್ಮೇಲೆ ನೋಡಿ ಇಲ್ಲಿ ಶೋಲ್ಡರ್ಗೆ ಅರ್ಧ ಇಂಚು ಮಾರ್ಜಿನ್ಗೆ ಹೋಗುತ್ತೆ. ನೋಡಿ ಇಲ್ಲಿಂದ ರೆಡಿ 13 ಇಂಚ್ ನೋಡ್ಕೊಳ್ಳೋಣ. ನೋಡಿ ಇಲ್ಲಿ 13 ಇಂಚ್ ರೆಡಿ ಇದೆ. ನಾನು ಬಟ್ಟೆ ಎಕ್ಸ್ಟ್ರಾ ಇದೆ, ಇದರಲ್ಲೇ ನಾನು ಬ್ಯಾಕಲ್ಲಿ ಫೋಲ್ಡ್ ಮಾಡ್ಕೊತೀನಿ. ಅದಕ್ಕೆ ನಾನು 1.5 ಇಂಚನ್ನ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ನೋಡಿ ಇಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಟೋಟಲ್ ನಮಗೆ 15 ಇಂಚ್ ಬಂತು. ನೋಡಿ ಈ ಮಾರ್ಕಿಂದ ಇಲ್ಲಿಗೆ ನೋಡಿ 13 ಇಂಚ್ ಇದೆ. ಇದು ರೆಡಿ. ಇದು ಇಲ್ಲಿಂದ ಇಲ್ಲಿಗೆ ನಾವು ಫೋಲ್ಡಿಂಗ್ ಮಾಡ್ಕೊಳ್ಳೋದಕ್ಕೆ ಈ ಭಾಗ ಬಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಕಟಿಂಗ್ ಮಾಡ್ಕೊಂಡಿದ್ದಾದಮೇಲೆ ಲೈನಿಂಗ್ನ ಈ ರೀತಿ ಇಟ್ಕೊಳ್ಳಿ. ಬ್ಲೌಸ್ ಪೀಸಲ್ಲಿ ಒಂದು ಮಾರ್ಕ್ ಮಾಡ್ಕೊಬೇಕು. ಇದನ್ನು ಈ ರೀತಿ ಇಟ್ಕೊಳ್ಳಿ. ಇದು ನೋಡಿ ಇದೇನು ಲಾಸ್ಟ್ ಎಡ್ಜಲ್ಲಿ ವರ್ಕ್ ಆಗಿದೆಯೋ ಇದು ಸಮವಾಗಿ ಇಟ್ಕೊಳ್ಳಿ. ನೋಡಿ ಈ ಕಡೆ ಸೈಡ್ ಈ ಕಡೆ ಸೈಡ್ ಎರಡು ಸೈಡನ್ನು ನೋಡಿ ಈ ರೀತಿ ಸಮವಾಗಿ ಇಟ್ಕೊಳ್ಳಿ. ಇಟ್ಕೊಂಡು ಈ ರೀತಿ ನೋಡ್ಕೊಂಬನ್ನಿ. ಸಮವಾಗಿ ಈ ರೀತಿ ನೋಡ್ಕೊಳ್ಳಿ. ಈ ರೀತಿ ಸಮವಾಗಿ ಇಟ್ಕೊಂಬನ್ನಿ. ನೋಡಿ ಒಳಗಡೆ ಕಾಣಿಸುತ್ತೆ. ನೋಡಿ ಈ ರೀತಿ ವರ್ಕ್ ಆಗಿದೆ. ಏನು ಎಡ್ಜಲ್ಲಿ ಇದು ವರ್ಕ್ ಮಾಡಿದಾರೋ ಈ ವರ್ಕು ಇದು ಮತ್ತು ಕೆಳಗಡೆ ಏನು ವರ್ಕ್ ಆಗಿದೆ ಅದನ್ನು ಸಮವಾಗಿ ಈ ರೀತಿ ಇಟ್ಕೊಂಬನ್ನಿ. ನೋಡಿ ಈ ರೀತಿ ಇದೇನು ವರ್ಕ್ ಆಗಿದೆಯೋ ಇದು ಒಟ್ಟಿಗೆ ಈ ರೀತಿ ಅಳತೆ ಮಾಡ್ಕೊಂಬನ್ನಿ. ಈ ರೀತಿ ಅಳತೆ ಮಾಡ್ಕೊಂಬಂದು ಲಾಸ್ಟ್ ಸೆಂಟ್ರಲ್ಲಿ ಒಂದು ನ್ಯಾಶ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸ್ನ ನೋಡಿ ಈ ರೀತಿ ಲೈನಿಂಗ್ ಮೇಲೆ ಉಲ್ಟಾ ಇಟ್ಕೊಳ್ಳಿ. ನೋಡಿ ಈ ರೀತಿ ನಮಗೆ ಬ್ಲೌಸಲ್ಲೂ ಬಟ್ಟೆ ಈ ಲೆಂತಿಗೆ ಸಾಕಾಗುತ್ತೆ. ಇದರಲ್ಲೇ ಫೋಲ್ಡ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಈ ರೀತಿ ಇಟ್ಕೊಂಡು ಇದೇನು ನ್ಯಾಶ್ ಮಾಡಿದ್ದೀವೋ ಈ ಭಾಗಕ್ಕೆ ನೋಡಿ ಅರ್ಧ ಇಂಚ್ ಬಿಟ್ಕೊಂಡಿದ್ದೀವಲ್ಲ ಇದನ್ನು ನೋಡಿ ಈ ರೀತಿ ಇಟ್ಕೊಂಡು ಇಲ್ಲಿಗೊಂದು ಪಿನ್ ಹಾಕಿ. ನೋಡಿ ಈ ರೀತಿ ಇದಾದಮೇಲೆ ಈ ಕಡೆ ಸೈಡಲ್ಲೂ ನೋಡಿ ಇದು ನ್ಯಾಶ್ ಮಾಡಿರೋ ಜಾಗಕ್ಕೆ ಈ ಥರ ಇಟ್ಕೊಳ್ಳಿ ಬ್ಲೌಸ್ ಪೀಸ್ನ. ನೋಡಿ ಈ ರೀತಿ ಅರ್ಧ ಇಂಚ್ ನಾನು ಹೊಲಿಯೋದಕ್ಕೆ ಬಿಟ್ಟಿದ್ದೀನಿ. ನೋಡಿ ಇದರಲ್ಲಿ ಈ ರೀತಿ ಇಟ್ಕೊಂಡು ಒಂದು ಪಿನ್ ಹಾಕಿ. ಇದಾದಮೇಲೆ ಸೆಂಟ್ರಲ್ಲಿ ಒಂದು ನ್ಯಾಶ್ ಮಾಡ್ಕೊಂಡಿದ್ದೀವಿ. ನೋಡಿ ಇಲ್ಲಿಗೆ ಒಂದು ಪಿನ್ ಹಾಕಿ. ಇಲ್ಲಿಗೆ ನೋಡಿ ಇಲ್ಲಿಗೆ
ಇದಾದಮೇಲೆ ಈಗ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ ನೋಡಿ. ಇದೇನು ನ್ಯಾಶ್ ಮಾಡಿದ್ದೀವೋ ಸ್ವಲ್ಪ ದೂರದಲ್ಲಿ ನಾನು ಪಿನ್ ಹಾಕಿದ್ದೀನಿ ನೋಡಿ. ಇದೇನು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿದ್ದೀವೋ ಇದನ್ನು ನೋಡಿ ಈ ನ್ಯಾಶ್ ಮಾಡಿರೋ ಜಾಗಕ್ಕೆ ಈ ರೀತಿ ಇಟ್ಕೊಳ್ಳಿ ನೋಡಿ. ನೋಡಿ ಲಾಸ್ಟ್ ಎಡ್ಜಲ್ಲಿ ಸ್ಟಿಚ್ ಹಾಕೋಣ ನೋಡಿ. ಈ ರೀತಿ ಇಟ್ಕೊಂಡು ಈ ರೀತಿ ಇಲ್ಲಿ ನೋಡ್ಕೊಬೇಕು ನಾವಿಲ್ಲಿ ಲಾಸ್ಟಲ್ಲಿ ಇಲ್ಲಿ ಸೆಂಟ್ರಲ್ಲಿ ಏನು ಪಾಯಿಂಟ್ ಮಾಡಿದ್ದೀವಿ ಅದನ್ನು ನೋಡಿಕೊಂಡು ಸ್ಟಿಚ್ ಹಾಕಬೇಕಾಗುತ್ತೆ ನೋಡಿ. ಈ ರೀತಿ ಸ್ಟಿಚ್ ಹಾಕೊಂಡು ಬನ್ನಿ ನೋಡಿ. ಈ ರೀತಿ ನೋಡಿ ನಾನು ಏನು ಮಾರ್ಕ್ ಮಾಡಿದ್ನೋ ಅದು ಮತ್ತು ಸೆಂಟ್ರಲ್ಲಿ ಏನು ಮಾರ್ಕ್ ಮಾಡಿದ್ವಿ ಅದು ಕರೆಕ್ಟಾಗಿ ಅಲ್ಲಿಗೆ ಬರಬೇಕು ನೋಡಿ. ಸಮವಾಗಿ ಈ ರೀತಿ ಸ್ಟಿಚ್ ಹಾಕಿ ನೋಡಿ. ಸೆಂಟ್ರಲ್ಲಿ ನಾವು ಇದನ್ನು ನ್ಯಾಶ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಂಡಿದ್ವಿ. ಈ ಮಾರ್ಕು ಮತ್ತು ಸೆಂಟ್ರಲ್ಲಿ ಏನು ಲೈನ್ ಹಾಕ್ಕೊಂಡಿದ್ವೋ ಆ ಮಾರ್ಕು ಸಮವಾಗಿರಬೇಕು. ಆ ರೀತಿ ನೀವು ಸ್ಟಿಚ್ ಹಾಕೊಂಡು ಬರಬೇಕು ನೋಡಿ. ಈ ರೀತಿ ಸಮ ಮಾಡಿಕೊಂಡು ಇದು ಸುಕ್ಕಿರಬಾರ್ದು ಆ ರೀತಿ ನೋಡಿ. ಈ ರೀತಿ ಟರ್ನ್ ಮಾಡಿಕೊಂಡು ಲಾಸ್ಟ್ ಎಡ್ಜಲ್ಲೇ ನೋಡಿ ಈ ರೀತಿ ಸ್ಟಿಚ್ ಹಾಕೊಂಡು ಬನ್ನಿ. ಇದು ಪಿನ್ ತೆಗೆದುಬಿಡ್ತೀನಿ ನೋಡಿ. ಲಾಸ್ಟಲ್ಲಿ ನೋಡಿ ಇದು ಏನು ನ್ಯಾಶ್ ಮಾಡಿದ್ವಿ ಇದು ಮತ್ತು ಲಾಸ್ಟ್ ಎಡ್ಜು ಇಲ್ಲಿಗೆ ಸ್ಟಿಚ್ ಹಾಕಿ ನೋಡಿ. ಸ್ಟಿಚ್ ಹಾಕಿರೋದು ಈ ರೀತಿ ಇದೆ. ಇದೇನು ನಮ್ಮ ಮಧ್ಯದಲ್ಲಿ ಲೈನ್ ಮಾಡಿದ್ವಿ ಅದು ಮತ್ತು ಇದರಲ್ಲಿ ನಾವು ಬ್ಲೌಸ್ ಪೀಸಲ್ಲಿ ಏನು ನ್ಯಾಶ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ವಿ ಅದು ಸಮವಾಗಿ ಈ ರೀತಿ ಇರಬೇಕು. ಈ ರೀತಿ ಸ್ಟಿಚ್ ಹಾಕೊಂಬನ್ನಿ. ಇದಾದಮೇಲೆ ಸೆಂಟ್ರಲ್ಲಿ ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡು ಹೊಲಿಯೋದ್ರಿಂದ ಶೋಲ್ಡರ್ ಡ್ರಾಪ್ ಆಗಲ್ಲ. ಅದಕ್ಕೋಸ್ಕರ ಇದೇ ರೀತಿ ನಾವು ಮಾರ್ಕ್ ಮಾಡಿಕೊಂಡು ಹೊಲ್ಕೋಬೇಕಾಗುತ್ತೆ ನೋಡಿ. ಈ ಭಾಗನ ಕಟಿಂಗ್ ಮಾಡ್ಕೊಳ್ಳೋಣ. ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ ಸೆಂಟ್ರ್ ಭಾಗನ. ಈ ರೀತಿ ಕಟಿಂಗ್ ಆದಮೇಲೆ ಇಲ್ಲಿ ಕರ್ವ್ ಹತ್ರ ನ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಈ ರೀತಿ ನ್ಯಾಶ್ ಮಾಡ್ಕೊಳ್ಳಿ. ರೌಂಡು ನೀಟಾಗಿ ಬರುತ್ತೆ, ಅದಕ್ಕೆ ನೀವು ಈ ರೀತಿ ನ್ಯಾಶ್ ಮಾಡ್ಕೊಬೇಕು. ಬ್ಲೌಸ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡ್ಕೊಂಡು ಈ ಲೈನಿಂಗ್ನ ಒಳಗಡೆ ಹಾಕ್ಕೊಳ್ಳೋಣ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಂಬನ್ನಿ ನೀಟಾಗಿ ನೋಡಿ. ಈ ರೀತಿ ಫೋಲ್ಡ್ ಮಾಡಿ. ನೋಡಿ ಈ ರೀತಿ ಫೋಲ್ಡ್ ಆದಮೇಲೆ ಲಾಸ್ಟ್ ಎಡ್ಜಲ್ಲಿ ಒಂದು ಹೊಲಿಗೆ ಹಾಕೋಣ. ಇದೇನು ಪೈಪಿಂಗ್ ಥರ ಕೊಟ್ಟಿದ್ದಾರೆ ವರ್ಕಲ್ಲಿ, ಇದ್ರ ಪಕ್ಕನೇ ಒಂದು ಹೊಲಿಗೆ ಹಾಕ್ಕೊಂಡು ಬನ್ನಿ. ಹೊಲಿಗೆ ಹಾಕ್ಬೇಕಾದ್ರೆ ನಾವು ಲೈನಿಂಗ್ನ ಮೇಲೆ ಕಾಣಬಾರ್ದು, ಒಳಗಡೆನೇ ಇರಬೇಕು. ಆ ರೀತಿ ನೋಡಿಕೊಂಡು ಈ ರೀತಿ ಹೊಲಿಗೆ ಹಾಕ್ಕೊಂಡು ಬನ್ನಿ ನೋಡಿ. ಈ ರೀತಿ ನೀಟಾಗಿ ಇಟ್ಕೊಂಡು ಈ ರೀತಿ ಹೊಲಿಗೆ ಹಾಕಿ. ಇದೇನಾದರೂ ಲೈನಿಂಗ್ ಈಚೆ ಕಾಣ್ತಾ ಇದ್ದರೆ ಸ್ವಲ್ಪ ಬಿಟ್ಟಲ್ಲಿ ಈ ಥರ ಒಳಗಡೆ ಈ ಥರ ತೊಗೊಂಡು ಹೊಲಿಗೆ ಹಾಕಿ ನೋಡಿ. ಈ ರೀತಿ ಲೈನಿಂಗ್ ಸ್ವಲ್ಪ ಈಚೆ ಕಾಣ್ತಿದೆ, ಸ್ವಲ್ಪ ಬಿಟ್ಟಲ್ಲಿ ಈ ಥರ ಮಾಡ್ಕೊಳ್ಳಿ. ಥರ ಮಾಡಿಕೊಂಡು ಹೊಲಿಗೆ ಹಾಕಿ ನೋಡಿ. ಈ ಥರ ನೋಡಿ. ಈ ಥರ ಹೊಲಿಗೆ ಹಾಕ್ಕೊಂಡು ಬನ್ನಿ. ಲೈನಿಂಗ್ ಏನಾದರೂ ನೋಡಿ ಈಚೆ ಕಾಣಿಸ್ತಿದೆ ಸ್ವಲ್ಪ, ಇದೇನಾದರೂ ಕಾಣಿಸಿದ್ರೆ ಈ ಥರ ಮಾಡ್ಕೊಳ್ಳಿ ಬಿಟ್ಟಲ್ಲಿ. ನೋಡಿ ಈ ಥರ ಹೊಲಿಗೆ ಹಾಕಿ ನೋಡಿ. ಈ ರೀತಿ ನಾವೆಲ್ಲ ಹೊಲಿದಾದ್ಮೇಲೆ ಈ ರೀತಿ ಟರ್ನ್ ಮಾಡಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಟರ್ನ್ ಮಾಡಿ ಮಾಡ್ಕೊಳ್ಳಿ. ಈ ರೀತಿ ಸಮವಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ
ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಇದಾದಮೇಲೆ ಎಕ್ಸ್ಟ್ರಾ ಏನು ಬಟ್ಟೆ ಇದೆಯೋ ಇದೆಲ್ಲ ಕಟ್ಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಎಕ್ಸ್ಟ್ರಾ ಬಟ್ಟೆ ಇದೆ, ಅದನ್ನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಸಮವಾಗಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಲೈನಿಂಗ್ ಅಟ್ಯಾಚ್ ಮಾಡಾದಮೇಲೆ ಈ ರೀತಿ ಅಳತೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಇದನ್ನು ಅಳತೆ ಮಾಡ್ಕೊಳ್ಳಿ. ಇದು ಕರೆಕ್ಟಾಗಿದೆಯೇನೋ ಅಂತ. ಈ ಶೋಲ್ಡರ್ ಎರಡು ಇದು ಕರೆಕ್ಟಾಗಿರಬೇಕು. ನೋಡಿ ಇಲ್ಲಿಂದ ನೋಡಿ ಈ ರೀತಿ ಕರೆಕ್ಟಾಗಿರಬೇಕು. ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಇಲ್ಲೂ ಕರೆಕ್ಟಾಗಿರಬೇಕು. ಈ ಭಾಗ ಇಲ್ಲಿ ಮತ್ತು ಇಲ್ಲಿ ಎಲ್ಲ ಸಮವಾಗಿರಬೇಕು. ಈ ಕಡೆ ತಿರುಗಿಸಿ ನೋಡಿದ್ರೂ ಈ ಕಡೆನೂ ಸಮವಾಗಿರಬೇಕು. ಆ ರೀತಿ ನೋಡ್ಕೊಳ್ಳಿ. ನೋಡಿ ಕರೆಕ್ಟಾಗಿದೆ. ಇಲ್ಲೂ ಎಲ್ಲ ಸಮವಾಗಿದೆ. ನೋಡಿ ಈ ರೀತಿ ನೋಡ್ಕೊಳ್ಳಿ. ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.